I was in Bangalore many years ago. That was like 95 to 99. I think some of the friends here sitting know me very well. But many in this room are very new. You guys will not know me who I am. ನಾನು ತುಂಬಾ ವರ್ಷಗಳ ಹಿಂದೆ ಬೆಂಗಳೂರು ಸಭೆಯಲ್ಲಿದ್ದೆ. 1995ರಿಂದ 99ವರೆಗೂ ನಾನು ಇಲ್ಲಿದ್ದೆ. ತುಂಬಾ ಜನರು ಇಲ್ಲಿರುವಂತವರು ನನ್ನ ಸ್ನೇಹಿತರಿದ್ದಾರೆ. ಅಷ್ಟೇ ಅಲ್ಲದೆ ತುಂಬಾ ಜನರು ಕೂಡ ನನಗೆ ಹೊಸಬರಾಗಿದ್ದೀರಾ. So when I look at all of you, there are so many faces. I remember them when they were in their 20s. ಇಲ್ಲಿ ನೋಡ್ಬೇಕಾದ್ರೆ ಎಲ್ಲರನ್ನು ನಿಮ್ಮ ಮುಖಗಳನ್ನ ನೋಡ್ಬೇಕಾದ್ರೆ ನನಗೆ ಸ್ವಲ್ಪ ಹೊತ್ತು ನೆನಪಾಗುತ್ತೆ, ಅವರು 20 ವಯಸ್ಸಲ್ಲಿ ಹೇಗಿದ್ರು ಆ ಒಂದು ನೆನಪುಗಳು ಬರ್ತಾ ಇದೆ. I have a lot of great memories about Bangalore, being in Bangalore as a single and just learning Kannada. I came from Kerala all the way and didn't know any word in Kannada. And I realized Bangalore has so many languages. And I'm so glad that, I had so many great memories. And I know if I start sharing, it will not end today. But I'm so glad that today I'm here amongst you just to celebrate this Women's Day with all of you. ನಾನು ಇಲ್ಲಿ ಒಬ್ಬಂಟಿಗಳಾದಾಗ ಬೆಂಗಳೂರಿನಲ್ಲಿ ಇದ್ದೆ. ತುಂಬ ನೆನಪುಗಳಿದೆ. ಹೇಗೆ ಇಲ್ಲಿ ಕನ್ನಡ ಭಾಷೆನ ಕಲಿಯೋದಾಗಿರಲಿ, ಆ ಕನ್ನಡ ವಿಷಯಗಳಲ್ಲಿ ನನಗೆ ನೆನಪುಗಳು ಬರಲಿ, ಇದೆಲ್ಲ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನನಗೆ ಕೂಡ ಈ ಸಮಯದಲ್ಲಿ ತುಂಬ ಸಂತೋಷವಾಗ್ತಿದೆ, ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ಬಂದು ಈ ಒಂದು ಶುಭ ಸಂದರ್ಭವನ್ನು ಆಚರಿಸುವುದಕ್ಕೆ. So just the way I am excited, I believe all of you are excited. And I invite all of you to be here with me in body, mind and heart. ನಾನು ಉತ್ಸಾಹಗಳಾಗಿದ್ದೇನೆ ಹಾಗೂ ನೀವು ಕೂಡ ಎಲ್ಲರೂ ಉತ್ಸಾಹರಾಗಿದ್ದೀರಿ ಅಂತ ನಂಬ್ತೇನೆ. ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ನನ್ನೊಟ್ಟಿಗೆ ನಿಮ್ಮ ಒಂದು ದೈಹಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಇಲ್ಲಿ ನನ್ನೊಟ್ಟಿಗೆ ಇರಬೇಕಂತ ಕೇಳಿಕೊಳ್ಳುತ್ತೇನೆ. And thank you so much for coming today. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ಇಲ್ಲಿ ನೀವೆಲ್ಲ ಬಂದಿದ್ದಕ್ಕೆ. So happy Women's Day. ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. It's great to be a woman. ಇದು ತುಂಬಾ ಅತ್ಯಧಿಕವಾಗಿದೆ ನಾವೆಲ್ಲರೂ ಮಹಿಳೆಯಾಗಿರುವುದು. Whether you believe it or not. ನೀವು ನಂಬ್ತಿರೋ ಇಲ್ವೋ? Okay, so without wasting much time, we can get into the message. And as you know, today's title is written here. Thank you so much for the decorators, the sisters who did the hard work. It's really looking nice, and I really enjoyed the singing, the beautiful sisters on the stage, and the dance. I really enjoyed the energy, and I was just feeling like I want to dance with them. So you moved my body. Thank you so much for all that. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇವತ್ತಿನ ಒಂದು ಶೀರ್ಷಿಕೆ ಏನು ಅಂತ ಇಲ್ಲಿ ಎಲ್ಲ ಮಾಡಿದ್ದಾರೆ, ಎಲ್ಲ ಡೆಕೋರೇಷನ್ ಮಾಡಿ ತುಂಬ ಧನ್ಯವಾದಗಳು. ಇಲ್ಲಿ ತುಂಬ ಅದ್ಭುತವಾದಂಥ ಸುಂದರವಾದಂತಹ ಮಹಿಳೆಯರು ಎಲ್ಲ ಬಂದು ಹಾಡನ್ನು ಹಾಡೋದಾಗ್ಲಿ ಮತ್ತೆ ಡಾನ್ಸ್ ಮಾಡೋದಾಗ್ಲಿ ಮಾಡ್ತಾ ಇದ್ರು. ಅವ್ರಿಗೆ ಅಲ್ಲಿ ಕೂತ್ಕೊಂಡಾಗ ಅನಿಸ್ತಾ ಇತ್ತು ನನಗೆ ಕೂಡ ಡಾನ್ಸ್ ಮಾಡಬೇಕು ಅಂತ ಹೇಳಿ. ಅಷ್ಟು ಸುಂದರವಾಗಿತ್ತು. ತುಂಬ ಧನ್ಯವಾದಗಳು. So thank you so much, Shalini. I think she has more work to do than I am saying. So today we are going to talk about something we all need. ಇವತ್ತು ನಾವು ಏನು ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ಅಗತ್ಯತೆವಿದೆ. We all need love, and we search for it, we crave it, and we try to find in many different ways. ನಮಗೆಲ್ಲ ಬೇಕಾಗಿರುವಂಥ ಅಗತ್ಯತೆ ಅದು ಬಂದು ಪ್ರೀತಿ. ಅದೆಲ್ಲ ಕೂಡ ನಾವು ತುಂಬಾ ಎದುರು ನೋಡ್ತೇವೆ, ಅದು ನಮಗೆ ಬೇಕಾಗಿರುವಂಥ ವಿಷಯ. But often we don't get it, and we sometimes we take wrong paths to get it, and then we get hurt, and we still don't find it, and we live with a lot of regrets and discouraged. ತುಂಬ ಸಮಯದಲ್ಲಿ ನಮಗೆ ಅದು ಸಿಗೋದಿಲ್ಲ. ನಾವು ಬೇರೆ ಆಗಿ ನಾವು ನೋಡಕ್ಕೆ ಹೋಗ್ತೀವಿ. ನೋಡಕ್ಕೆ ಹೋಗಿ ನಮ್ಗೆ ಅದು ಸಿಕ್ಕಿಲ್ಲ ಅಂದರೆ ನಮಗೆ ತುಂಬ ನೋವಾಗುತ್ತೆ ಮತ್ತು ದುರಾಶೆ ದುರುಪಯೋಗ ಪಡಿಸ್ಕೊಂಡಿರೋ ಥರ ನಮಗೆ ಅನಿಸುತ್ತೆ. God created us to be loved and to love. ದೇವರು ನಮ್ಮನ್ನ ಸೃಷ್ಟಿ ಮಾಡಲ್ಪಟ್ಟದ್ದು ಹೇಗೆ ಅಂತ ಹೇಳಿದ್ರೆ ನಾವು ಪ್ರೀತಿಸಲ್ಪಡಬೇಕು ಮತ್ತೆ ನಾವು ಇನ್ನೊಬ್ಬರನ್ನ ಕೂಡ ಪ್ರೀತಿಸೋರಾಗಿರ್ಬೇಕು ಅಂತ. And he knows that we can't do that by ourselves. So he give us unfailing love. ದೇವರಿಗೆ ಅದು ಗೊತ್ತು, ಅದು ನಮ್ಮ ಒಂದು ಶಕ್ತಿಯಿಂದ ಅದು ಆಗುವುದಿಲ್ಲ ಅಂತ ಹೇಳಿ. ಅದಕ್ಕೆ ದೇವರು ಹೇಳ್ತಾರೆ, ಅವ್ರು ನಮ್ಗೆ ಕೊಡ್ತಾರೆ ವಿಫಲವಾಗದಂತಹ ಪ್ರೀತಿ. So today we're going to learn, we're going to see, is that unfailing love existing? Is it available? Is it available for me? ಇವತ್ತು ನಾವು ಕಲಿಲಿಕ್ಕಿದ್ದೇವೆ,
ಈ ಒಂದು ವಿಫಲವಾಗದಂತಹ ಪ್ರೀತಿ ಇದೆಯಾ, ಅದು ನನಗೆ ಸಿಗುತ್ತಾ ಅಂತ. So we'll turn our Bibles to John chapter 4 and to see the story of this woman we all may be familiar with, the woman at the well. ಈ ಸಮಯದಲ್ಲಿ ನಾವು ವಾಕ್ಯದ ಮೂಲಕ ನೋಡೋಣ. ಒಂದು ಸಮಾರ್ಯದ ಹೆಂಗಸು ಅಂತ ನಾವೆಲ್ಲರೂ ಕೂಡ ಗೊತ್ತು ಆ ಒಂದು ಕತೆ. So let's read John chapter 4 from 4 to 6. ಈ ಸಮಯದಲ್ಲಿ ನಾವು ಯೋಹಾನ ಅಧ್ಯಾಯ 4 ವಚನ 4ರಿಂದ 6. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಖರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಏಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. Okay, thank you. So look into the words. You can see it. Verse 4, it says, Jesus had to go through Samaria. ಈ ಒಂದು ವಚನ ನಾವು ನೋಡ್ಬೇಕು 4ರಲ್ಲಿ, ಏಸು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು ಅಂತ ಬರೆದಿದೆ. So when you hear the word had, you feel like, okay, Jesus was compelled to go. Is that compulsion that, okay, if Jesus doesn't take that path, he will be punished or he will be in trouble? ಈ ಒಂದು ವಚನದಲ್ಲಿ ನೋಡ್ಬೇಕಾದ್ರೆ ಹೋಗ್ಬೇಕಾಯ್ತು ಅಂತಾನೆ ಇದೆ. ಅದು ನೋಡಿದ್ರೆ ಅದು ಬಂದು ಒತ್ತಾಯ ಪಡಿಸಿ ಅಲ್ಲಿ ಹೋಗ್ಬೇಕು ಅಂತ ಬರ್ದಿದ್ಯಾ, or was there no other way for him to go? ಅಥವಾ ಅಲ್ಲಿ ಇದೆಯಾ ಬೇರೆ ಯಾವುದೇ ದಾರಿ ಇಲ್ಲ ಯೇಸುಗೆ ಅದೊಂದು ಸ್ಥಳಕ್ಕೆ ಮುಟ್ಬೇಕು, ಸಮಾರ್ಯ ಮಾತ್ರನೇ ಅದರಿಂದ ಹೋಗ್ಬೇಕಂತಾನೆ ಬರ್ದಿದ್ಯಾ? So if you know the history of Jews and Samaritans, they had great enmity between them. So a Jew would never pass through Samaria. They will walk all around Samaria and go to Judea. ನಿಮಗೆ ಎಲ್ಲ ಗೊತ್ತಿರೋ ಪ್ರಕಾರ ಈ ಯೆಹೂದ್ಯರು ಬಂದು ಸಮಾರ್ಯದವರೊಟ್ಟಿಗೆ ತುಂಬಾ ಒಂದು ವೈರತ್ವ ಇತ್ತು. ಹಾಗೆ ಅವರು ತುಂಬಾ ಒಂದು ಸುಲಭವಾಗಿ ಹೋಗ್ಬೇಕಾಗಿರೋ ದಾರಿ ಸಮಾರ್ಯದ ಮೂಲಕ ಅವ್ರು ಹೋಗ್ತಾ ಇರಲಿಲ್ಲ. ಅವ್ರು ಬಂದು ಉದ್ದವಾದಂತ ದಾರಿ ತಗೊಂಡು ಅವ್ರನ್ನ ಭೇಟಿ ಆಗದೆ ಉದ್ದ ದಾರಿಯನ್ನು ತಗೊಂಡು ಯಾವಾಗಲೂ ಹೋಗ್ತಾ ಇದ್ರು. But Jesus is daring to go through Samaria. He knows that the Jews are not going to be happy with him. But he was willing to break that barrier and get inside Samaria. For some reason, I think there was a divine appointment he was waiting for. But he was so focused on getting into Samaria, not worried about any barriers. ಇಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಗೊತ್ತಿತ್ತು ಅವ್ರಿಗೆ, ನನಗೆ ಯೆಹೂದ್ಯರು ಬಂದು ಅದು ಇಷ್ಟಪಡಲ್ಲ ನಾನು ಸಮಾರ್ಯದ ಮೂಲಕ ಹೋದ್ರೆ ಅಂತ. ಆದ್ರೆ ಕೂಡ ಯೇಸು ಕ್ರಿಸ್ತರು ಇದನ್ನೇ ಹೀಗೆ ಹೋಗ್ಬೇಕಂತ ಅವ್ರು ಹೋಗ್ತಾರೆ. ನಮ್ಗೆ ಗೊತ್ತಿಲ್ಲ ಅಲ್ಲಿ ದೇವರ ಒಂದು ದೈವಿಕ ಒಂದು ಯೋಜನೆಗಳಿತ್ತು ಅಂತ. And as he was getting into Samaria, he reached the city called, the town called Sychar, and it was in the noon time, in the sun scorching, day. He was walking all the way with his disciples, and he was very tired and thirsty and maybe full of dust, walking in the muddy path, and he just wanted to, we see that he's resting on the side of Jacob's well. ಇಲ್ಲಿ ನೋಡ್ಬೋದು ಯೇಸು ಕ್ರಿಸ್ತರು ಸಿಕಾ ಎನ್ನುವಂತ ಒಂದು ಊರಲ್ಲಿ ಬರ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಎಲ್ಲೂ ಶಿಷ್ಯರೊಟ್ಟಿಗೆ ಅವ್ರು ಬರ್ತಾರೆ. ಆದ್ರೆ ಆ ಸಮಯದಲ್ಲಿ ಆ ಒಂದು ಊರಿಗೆ ಬಂದಾಗ ಅವ್ರಿಗೆ ತುಂಬಾ ದಣಿವಾಯ್ತು, ಅವ್ರು ತುಂಬಾ ಬಳಲ್ತಾ ಇದ್ರು. ಅವರು ದಣಿವಿಗೋಸ್ಕರ ಅವರು ಅಲ್ಲಿ ಒಂದು ಬಾವಿ ಹತ್ರ ಕೂತ್ಕೊಳ್ತಾರೆ. So you may think what sixth hour is the midday. Okay, it's around noon time, and so it was not an accident. Jesus was in Samaria in the middle of the day under the scorching sun. He had a mission. ಇದು ಒಂದು ಆಕಸ್ಮಿಕವಾಗಿ ಆದಂತಹ ಘಟನೆ ಅಲ್ಲ. ಅದು ಯೇಸು ಕ್ರಿಸ್ತರು ಇಂಥ ಒಂದು ಮಧ್ಯಾಹ್ನ ಸುಡು ಬೆಸಿಲಲ್ಲಿ ಅಲ್ಲಿ ಹೋಗಿ ಅವರು ಸಮಾರ್ಯದಲ್ಲಿ ಇರಬೇಕು ಅಂತ ಹೇಳಿ. Now, why would this woman come to the well to take water in the middle of the day? Usually women come to the well, which the well will be outside the village. They had to walk a lot carrying pot of water. It's not easy, so they come together with all their friends early in the mornings when there is no sun, and they can just catch up, tell the latest stories, and they just want to laugh. But this woman was coming when no one was around. ಮೊದಲೇ ಒಂದು ಪ್ರಶ್ನೆ, ಯಾಕೆ ಈ ಒಂದು ಮಹಿಳೆ ಮಧ್ಯಾಹ್ನದ ಸಮಯದಲ್ಲಿ ಒಬ್ಬರೇ ಬರಬೇಕಾಯ್ತು ಇಲ್ಲಿಗೆ ಅಂತ ಹೇಳಿ ನೋಡ್ಬೇಕಾದ್ರೆ ಅಲ್ಲಿ ಹೇಗೆ ಅಂದ್ರೆ ಎಲ್ಲ ಮಹಿಳೆಯರು ನೀರನ್ನ ತಗೊಳ್ಳಕ್ಕೆ ಮುಂಜಾನೆ ಸಮಯದಲ್ಲಿ ಬರ್ತಾರೆ. ಎಲ್ಲರೂ ಅವರೊಂದು ಸ್ನೇಹಿತರೊಟ್ಟಿಗೆ ಬಂದು ನಗಾಡ್ತಾ ಮಾತಾಡ್ತಾ ಅವ್ರು ಬಂದು ನೀರನ್ನ ತಗೊಂಡು ಹೋಗ್ತಾರೆ. ಆದ್ರೆ ಈ ಒಂದು ಮಹಿಳೆ ಮಾತ್ರ ಒಬ್ಬಂಟಿಗರಾಗಿ ಮಧ್ಯಾಹ್ನದಲ್ಲಿ ಯಾರು ಇಲ್ದೇ ಇರೋ ಸಮಯದಲ್ಲಿ ಬಂದು ನೀರು ತಗೊಳ್ತಾ ಹೋಗ್ತಾ ಇದ್ರು.
She chose the midday heat not out of preference but out of necessity. It was easier to face the scorching sun than the judgmental looks, the silent stares of those who knew her so well. ಈ ಒಂದು ಸಮಯದಲ್ಲಿ ಅವ್ರು ಯಾಕೆ ಈ ಒಂದು ಆಯ್ಕೆನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅವ್ರು ಮಾಡ್ಬೇಕಂತ ಇಷ್ಟದಿಂದ ಅಲ್ಲ, ಆದ್ರೆ ಅವ್ರಿಗೊಂದು ಆ ಆಯ್ಕೆನ ಮಾಡ್ಬೇಕಾಗಿರುವಂತ ಒಂದು ಅಗತ್ಯ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಸುಡು ಬಿಸಿಲನ್ನ ಅವ್ರು ಬಂದು ಎದುರಿಸುವಂತ ಒಂದು ಶಕ್ತಿ ಅವರಲ್ಲಿತ್ತು. ಆದ್ರೆ ಜನರ ಒಂದು ನ್ಯಾಯ ಜಡ್ಜ್ಮೆಂಟ್ ಮಾಡುವಂತ ವಿಷಯಗಳ ಬಗ್ಗೆ ಅವ್ರಿಗೆ There was someone sitting there already. ಆದ್ರೆ ಅವತ್ತಿನ ದಿನ ಅವರು ಮಧ್ಯಾಹ್ನ ವೇಳೆಯಲ್ಲಿ ಬಂದಾಗ ಅವರೊಬ್ಬರೇ ಇರಲಿಲ್ಲ. ಆ ಸಮಯದಲ್ಲಿ ಅಲ್ಲಿ ಬಂದು ಬೇರೆಯವರು ಕೂಡ ಇದ್ರು. Soon she recognized it's a Jew by the clothing and the appearance. She was smart to recognize that he was a Jew. ಇವರು ಅವರನ್ನು ಒಂದು ಮನುಷ್ಯರನ್ನ ನೋಡಿದ ತಕ್ಷಣ ಅವ್ರು ಗುರ್ತಾ ಹಿಡಿದ್ರು ಇವ್ರು ಯಹೂದ್ಯ ಅಂತ ಹೇಳಿ. ಅವ್ರು ತುಂಬಾ ಜ್ಞಾನವುಳ್ಳವರಾಗಿದ್ರು. ಅವ್ರು ನೋಡಿದ ತಕ್ಷಣ ಅವರ ಒಂದು ಬಟ್ಟೆಯಿಂದ ಅವ್ರು ಗುರುತಿಸಲ್ಪಟ್ರು ಇವರು ಯಹೂದಿ ಅಂತ. Anyway, she thought, never mind, I just want to fill my pot and do this task and run away as quickly as possible. And I'm not even going to give an eye contact to him. ಈ ಸಮಯದಲ್ಲಿ ಅವ್ರ ತಲೆಯಲ್ಲಿ ಯೋಚನೆಗಳು ಬಂತು, ಇವಾಗ ಬಂದು ನಾನು ನೀರು ತೊಗೊಳಕ್ ಬೈದು ನೀರು ತಗೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ತಗೊಂಡು ನಾನು ಹೋಗ್ಬಿಡ್ತೀನಿ, ಅವ್ರು ಯಾರು ಅಂತ ಕೂಡ ನಾನು ಅವ್ರನ್ನ ಗಮನಿಸಲ್ಲ ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ. But soon she hears a voice, give me some drink. Jesus asked her for a drink. The Son of God is asking a human, please give me a glass of water. ಆದ್ರೆ ಅದಷ್ಟೇ ಬೇಗನೆ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ, ನನ್ಗೆ ನೀರು ಕೊಡಿ ಅಂತ ಹೇಳಿ. ಯೇಸು ಕ್ರಿಸ್ತರು ಬಂದು ದೇವರ ಮಗ, ಅವ್ರು ಬಂದು ಒಂದು ಗ್ಲಾಸಿನ ನೀರಿಗಾಗಿ ಅವ್ರು ಕೇಳ್ತಾರೆ. Look like Jesus is in need, but soon we'll realize that it's not Jesus who was needy. ಇಲ್ಲಿ ನಮ್ಗೆ ಅನ್ಸುತ್ತೆ ಓಕೆ ಯೇಸುವಿಗೆ ಅಗತ್ಯವಿದೆ ನೀರಿನ ಬಗ್ಗೆ ಅಂತ ಹೇಳಿ, ಆದ್ರೆ ಆದಷ್ಟು ಬೇಗ ನಮ್ಗೆ ಗೊತ್ತಾಗುತ್ತೆ ಯಾರಿಗೆ ಇಲ್ಲಿ ಅಗತ್ಯ ಏನಿತ್ತು ಅಂತ ಹೇಳಿ. Yeah, he was not the one who's needy. So when she heard that, that shook her world. Those 3 words shook her. How can a Jew ask me for water, and that to a woman? Because in those days these 2 things never happened. ಅಷ್ಟೇ ಅವ್ರಿಗೆ ಅದನ್ನ ಕೇಳಿದ ತಕ್ಷಣ ಅವ್ರಿಗೆ ತುಂಬಾ ಆಶ್ಚರ್ಯವಾಯ್ತು ಅವ್ರು ನೀರನ್ನ ಕೇಳಿದಾಗ. ಯಾಕೆ ಅಂದ್ರೆ ಆ ಸಮಯದಲ್ಲಿ ಒಂದು ಯಹೂದಿಯವ್ರು ಬಂದು ಅವ್ರಿಗೆ ನೀರು ಕೇಳೋದನ್ನ ವಿಷಯ ತುಂಬಾ ಆಶ್ಚರ್ಯವಾಗಿತ್ತು, ಅವ್ರು ಮಾತಾಡೋದು ಮತ್ತೆ ಅವ್ರು ನೀರು ಕೇಳಿದ್ದು. Jesus was breaking down all the barriers to get into her. ಯೇಸು ಕ್ರಿಸ್ತರು ಎಲ್ಲ ಒಂದು ಅಡೆತಡೆಗಳನ್ನ ಅವರು ಮುರಿದು ಹಾಕಿ ಅವ್ರನ್ನ ಮಾತಾಡ್ಲಿಕ್ಕೆ ಅವರು ಪ್ರಯತ್ನಿಸುತ್ತಿದ್ರು. Jesus will break all the barriers to get into you. ಎಲ್ಲ ಒಂದು ಅಡ್ಡಿಗಳನ್ನು ಕೂಡ ಅವರು ಮುರಿದು ಹಾಕ್ತಾರೆ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳಿ. So she responded with surprise, how can you can give me water? I think there was curiosity in her voice. ಅಲ್ಲಿ ನೋಡ್ಬೇಕಾದ್ರೆ ಅವ್ರು ಕೇಳ್ತಾರೆ ಪ್ರಶ್ನೆ, ನೀವು ನನ್ನ ಹತ್ರ ಹೆಂಗೆ ನೀರು ಕೇಳ್ತೀರಾ ಅಂತ ಹೇಳಿ. ಅವ್ರು ತುಂಬಾ ಒಂದು ಯೋಚನೆಗಳಿದ್ರು, ನಾನು ಹೇಗೆ ಅವ್ರು ನನ್ನ ಹತ್ರ ಕೇಳ್ತಾರೆ ಅಂತ ಹೇಳಿ. But also she must be feeling a lot of hatred that she know from childhood. She's carrying those hatred in her chest, and she has maybe disbelief. Is this true? Is it happening? This should not be happening. She may have some sarcasm also in her voice. ಇಲ್ಲಿ ನೋಡ್ಬೇಕಾದ್ರೆ ಅವ್ರು ಮನಸ್ಸಲ್ಲಿ ಅನ್ಕೊಂತಿರ್ಬೋದು, ತುಂಬಾ ಚಿಕ್ಕವರಿಂದ ಅವ್ರು ನೋಡ್ತಾ ಇದ್ದಾರೆ ಸಂದರ್ಭಗಳಲ್ಲಿ ಅಲ್ಲಿ ಇದ್ರು ಅವರು ತುಂಬಾ ಒಂದು ವೈರತ್ವಾಗ್ಲಿ ಅನೇಕ ವಿಷಯಗಳು ಆಗ್ತಾ ಇತ್ತು ಅವ್ರ ಜೀವನದಲ್ಲಿ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಹೇಳ್ತಾ ಇದ್ರು, ಈ ತರ ಹೇಗೆ ಆಗುತ್ತೆ ನನ್ನ ಜೀವನದಲ್ಲಿ, ಇವ್ರು ಹೇಗೆ ನನ್ನ ಹೊತ್ತಿಗೆ ಮಾತಾಡ್ತಾರೆ ಅಂತ ಹೇಳಿ ಇಂಥ ಒಂದು ವಿಷಯಗಳು ಕೂಡ ಅವ್ರಿಗೆ ಆಗ್ತಾ ಇತ್ತು. Jesus didn't mind her sarcasm. He didn't look at the words or her tone, but he looked right into her heart and he responded to her heart, not to her words. ಅವರು ಹೇಗೆ ಒಂದು ಭಾವಿಸ್ಕೊಳ್ತಾ ಇದ್ರೆ ಕೂಡ ಯೇಸು ಕ್ರಿಸ್ತರು ಬಂದು ಅವರದ್ದು ಭಾವನೆಗಳಿಗೆ ಅವರು ಅದನ್ನ ಗಮನಿಸದೆ ಅವ್ರು ಹೇಗೆ ಮಾತಾಡ್ತಿದ್ದಾರೆ, ಭಾವನೆ ಅಲ್ಲ, ಅವ್ರು ಹೇಗೆ ಮಾತಾಡ್ತಿದ್ದಾರೆ ಅಥವಾ ಅವ್ರು ಯಾವ ಒಂದು ಧ್ವನಿಯಿಂದ ಮಾತಾಡ್ತಿದ್ದಾರೆ ಈ ಒಂದು ವಿಷಯಗಳಿಗೆ ಅವರು ಕಿವಿಗೊಡದೆ ಅವರು ಬಂದು ಅವ್ರ ಹತ್ರ ಮಾತಾಡ್ಲಿಕ್ಕೆ ಪ್ರಯತ್ನಿಸಿದ್ರು. Jesus spoke to my heart when I read that, because I see myself get carried away by the words people speak, by the tone they speak, in their body language. I feel accused, I feel attacked, I feel threatened, and I want to react to those words. ಅನೇಕ ಸಾರಿ ನನ್ನ ಜೀವನದಲ್ಲಿ ಬಂದು ಬೇರೆಯವರು ಹೇಗೆ ಅವರು ಮಾತಾಡ್ತಾರೆ, ಅವ್ರ ಧ್ವನಿ ಹೇಗೆ ಬರುತ್ತೆ, ಮತ್ತೆ ಯಾವ ಒಂದು ವಿಧವಾಗಿ ಅವ್ರು ಮಾತಾಡ್ತಾರೆ, ಈ ಒಂದು ವಿಷಯಗಳ ಬಗ್ಗೆ ನನಗೆ ತುಂಬಾ ಕೆಲಸರಿ ಗೊಂದಲಮಯ ಆಗುತ್ತೆ. ಕೆಲವೊಂದ್ಸರಿ ನನಗೆ ಹೀಗೆ ಮಾತಾಡ್ತಾರಲ್ಲ ನನ್ನೊಟ್ಟಿಗೆ ಅನ್ನುವಂಥ ಭಾವನೆಗಳು ನನ್ನಲ್ಲಿ ಬರುತ್ತೆ. ಅವ್ರು ಹೇಗೆ ನಡ್ಕೊಳ್ತಾರೆ ಆ ಒಂದು ವಿಷಯಗಳ ಮೇಲೆ.
in those moments, I wouldn't be able to see that person's heart. I miss the heart. And I hurt them many times. ಇಂಥ ಒಂದು ಸಮಯದಲ್ಲಿ ನನಗೆ ಅವರ ಹೃದಯವನ್ನು ನೋಡೋದಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ನೋವಾಗಿದೆಯಾ ಅಂತ ಕೂಡ ನೋಡೋದಕ್ಕೆ ನಂಗೆ ಕಷ್ಟ ಆಗುತ್ತೆ. Recently, I attended something called nonviolent communication. I don't know if any of you have heard about it, but then that was all about learning to speak with compassion. Speak to the heart, not to the words, not to the externals, but to the internals. ಇವಾಗ ಅವ್ರು ಸ್ವಲ್ಪ ದಿನಗಳ ಮುಂಚೆ ಒಂದು ತರಬೇತಿಯನ್ನು ಹೋಗ್ತಾರೆ. ಅಲ್ಲಿ ಏನು ಕಲಿಸ್ತಾರೆ ಅಂತ ಹೇಳಿದ್ರೆ, ಹೇಗೆ ನೀವು ಇನ್ನೊಬ್ಬರ ವಿಷಯಗಳನ್ನು ನೀವು ಕೇಳಬಹುದು, ಹೇಗೆ ನೀವು ಮಾತಾಡಬಹುದು ಅಂತ ಹೇಳಿ, ಯಾವ ಥರ ಒಂದು ಕರುಣೆಯಿಂದ ನೀವು ಮಾತಾಡಬಹುದು ಅಂತ ಹೇಳಿ, ಹೇಗೆ ಅವರ ಹೃದಯವನ್ನು ನೀವು ನೋಡಿ ಮಾತಾಡಬೇಕು. ಆದರೆ ಅವರ ದೈಹಿಕವಾಗಿ ಅವ್ರು ಹೇಗೆ ಬಹಿರಂಗವಾಗಿ ಹೇಗೆ ಅವ್ರು ಮಾತಾಡ್ತಾರೆ ಅದನ್ನ ಬಗ್ಗೆ ನೋಡಿ ಅಲ್ಲ, ಅದರ ಹೃದಯವನ್ನು ನೋಡಿ ಹೇಗೆ ಅವರೊಟ್ಟಿಗೆ ಮಾತಾಡಬಹುದು ಅಥವಾ ಕೇಳಿಸಬಹುದು ಅಂತ. So it is speaking with compassion and not having to react to what people say, but listen to their heart behind the words and communicate to the heart. ಇಲ್ಲಿ ಕರುಣೆಯಿಂದ ಹೇಗೆ ನೀವು ಅವರ ಒಂದು ಹೃದಯವನ್ನು ನೋಡುವವರಾಗಿರ್ಬೇಕು, ಹೊರತು ಅವರ ಒಂದು ಬಹಿರಂಗವಾಗಿ ಅವರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ನೋಡುವಂಥದ್ದಲ್ಲ. So next time when someone speaks to you and you get triggered, remember this, overlook all that, see that heart. What is the need of that person's heart? I want to know that, I want to connect with that, I want to be present in that moment with her heart. ಸೊ ಇದನ್ನ ನೀವೆಲ್ಲರೂ ದಯಮಾಡಿ ನೆನಪಿಸ್ಕೊಳ್ಳಿ. ಹೇಗೆ ನೀವು ಯಾವಾಗ ಸಂದರ್ಭದಲ್ಲಿ ನೀವು ಯಾರ ಒಟ್ಟಿಗೆ ನೀವು ಮಾತಾಡಬೇಕಾದ್ರೆ ಅವರು ಹೇಗೆ ಮಾತಾಡಿದ್ರು ಕೂಡ ನೀವು ಬಂದು ಕರುಣೆಯಿಂದ ಅವ್ರ ಹತ್ರ ಅನುಕರದಿಂದ ನೀವು ನೋಡುವವರಾಗಿರ್ಬೇಕು, ಹೇಗೆ ಅವರ ಒಂದು ಹೃದಯಕ್ಕೆ ಏನು ಅಗತ್ಯ ಇದೆ ಅಂತ ಹೇಳಿ. You know, Jesus is so good in this. You know, we may be speaking words that we get triggered when we hear our prayers sometimes, but we are talking to God. Sometimes, you know, we say words that can make him feel like he's nothing, but you know, he can take it. Because he's not going to be carried away by the words. He knows our hearts. He knows you what's in your heart, and he cares for your heart. He wants to respond to your heart, not to the words that you speak when you pray or when you talk. ಅಷ್ಟೇ ಅಲ್ಲದೆ ನಾವು ನೋಡ್ಬೋದು, ದೇವರೊಟ್ಟಿಗೆ ಕೂಡ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ದೇವರೊಟ್ಟಿಗೆ ನಾವು ಮಾತಾಡ್ತೀವಿ. ಕೆಲವೊಂದ್ಸರಿ ನಾವು ಮಾತಾಡ್ತೀವಿ, ದೇವರು ಏನು ಅಲ್ಲ ಅಂತ ಕೂಡ. ಆದರೆ ದೇವರು ಯಾವಾಗಲೂ ನಾವೇನು ಮಾತಾಡ್ತೀವಿ, ನಾವು ಹೇಗೆ ಅವ್ರ ಹತ್ರ ಹೋಗ್ತೀವಿ ಅನ್ನೋದನ್ನ ನೋಡುವವರಲ್ಲ. ದೇವರು ಬಂದು ನಮ್ಮ ಹೃದಯದಲ್ಲಿ ಇವ್ರಿಗೆ ಏನು ಅಗತ್ಯ ಇದೆ, ಇವ್ರ ಹೃದಯದಲ್ಲಿ ಏನಿದೆ ಅದನ್ನ ನೋಡುವವರಾಗಿದ್ದಾರೆ. ಮತ್ತೆ ಅವ್ರು ನಿಮ್ಮನ್ನ ತುಂಬಾ ಕಾಳಜಿ ವಹಿಸುವವರಾಗಿದ್ದಾರೆ. Jesus knew she needed something more than that water from Jacob's well. Jesus saw her as a thirsty soul, so he responds to her heart. ಯೇಸುವಿಗೆ ಅವ್ರಿಗೆ ಗೊತ್ತಿತ್ತು ಆ ಒಂದು ಮಹಿಳೆಗೆ ಏನು ಅಗತ್ಯತೆ ಇದೆ ಅಂತ ಹೇಳಿ. ಅವರು ಯಾವುದೋ ವಿಷಯದಲ್ಲಿ ದಾಹಗೊಂಡಿದ್ದಾರೆ ಅನ್ನೋಂಥ ವಿಷಯ ಯೇಸುವಿಗೆ ಗೊತ್ತಿತ್ತು. So if the scriptures are there, you can read. You know, Jesus said, if you know the gift of God and who is that giving to you, saying to you, give me a drink, you would have asked him and he would have given you the living water. 4ನೇ ಅಧ್ಯಾಯ 10ನೇ ವಚನ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. Wow, Jesus is offering her salvation. When she was in a mess, Jesus didn't tell, go get yourself fixed and come, then I will give you salvation. No, he wants to give you salvation right now when you are in the mess. ಇಲ್ಲಿ ಯೇಸು ಕ್ರಿಸ್ತ ನೋಡ್ಬೇಕಾದ್ರೆ ಅವರು ಒಂದು ಜೀವಕರವಾದಂತ ಒಂದು ನಿತ್ಯ ಜೀವದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಯೇಸು ಕ್ರಿಸ್ತರು ಬಂದು ನೀನ್ ಹೋಗಿ ಮೊದಲು ನಿನ್ನ ಜೀವನವನ್ನ ಸರಿಪಡಿಸ್ಕೋ, ಆಮೇಲೆ ನೀನ್ ಬಾ ಅಂತ ಹೇಳಿಲ್ಲ. ಯೇಸು ಕ್ರಿಸ್ತರು ಇವಾಗ್ಲೇನೆ ಅವ್ರು ಹೇಳ್ತಾ ಇದ್ರು, ನಿನಗೆ ನಾನು ನಿತ್ಯ ಜೀವನ ಕೊಡುವೆನು ಅನ್ನುವಂತ ಒಂದು ಉಡುಗೊರೆಯನ್ನು ಅವರಿಗೆ ನೀಡಲ್ಪಡ್ತಾರೆ ಅಲ್ಲಿ. He wants to give you the unfailing love because God's heart is full of love. He's full of grace. He's not looking at your mess. He wants to give you his grace. ಇಲ್ಲಿ ದೇವರು ನೋಡ್ಬೇಕಾದ್ರೆ ಕೃಪೆಯಿಂದ ಅವರ ಒಂದು ವಿಫಲವಾಗದಂತಹ ಪ್ರೀತಿಯನ್ನ ನಿಮಗೆ ಕೊಡ್ಬೇಕಂತ ಯಾವಾಗಲೂ ಎದುರು ನೋಡ್ತಾರೆ. Now, when I came to church, when Jesus was introduced to me, I was in such a mess. Externally, I was very good as a good daughter and good sister, but my heart was in such a mess.
that no one knew who I am inside. There was a lot of jealousy, pride, selfishness, impurity, and what all we can do in our mind, and what all we can do outside without being caught. I would do that also. ಮೊದಲೇ ಸಾರಿ ನನ್ನ ಜೀವನದಲ್ಲಿ ಯೇಸುವಿನ ಬಗ್ಗೆ ನನಗೆ ಹೇಳಿಕೊಟ್ಟಾಗ ಆ ಸಮಯದಲ್ಲಿ ನಾನು ಹೊರಡೆ ನೋಡ್ಬೇಕಾದ್ರೆ ನನಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಆದ್ರೆ ನನ್ನ ಹೃದಯದೊಳಗಡೆ ತುಂಬಾ ಒಂದು ಯಾರು ನನಗೆ ನೋಡದೇ ಇರುವಂತ ವಿಷಯಗಳಲ್ಲಿ ಏನು ತಪ್ಪುಗಳನ್ನ ಮಾಡಬಹುದು, ಆ ಒಂದು ಸೆಲ್ಫಿಶ್ನೆಸ್ ಆಗಿರ್ಲಿ, ತುಂಬಾ ಒಂದು ಪಾಪಗಳ ವಿಷಯದಲ್ಲಿ ನಾನಿದ್ದೆ. I had a lot of religiosity that kept me looking good behind a messy heart. ಆದ್ರೆ ನನಗೆ ಮುಂದ್ಗಡೆ ನಾನು ಚೆನ್ನಾಗಿ ಕಾಣೋ ತರ ನಾನು ಕಾಣಿಸ್ತಾ ಇದ್ದೆ, ಆದ್ರೆ ಅದ್ರ ಹಿಂದ್ಗಡೆ ನನಗೆ ಒಂದು ಕೆಟ್ಟದಾದಂತಹ ಹೃದಯ ಇತ್ತು. But you know what? Jesus was willing to come into my heart and cleanse me when I was just the way I was, a mess, just like this woman. ಆದ್ರೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ನಾನು ಆತರ ಇದ್ರೆ ಕೂಡ ಅವರು ನನ್ನೊಳಗಡೆ ಅವ್ರು ಬಂದ್ರು. Now you don't know what is the mess. This woman will come there. We'll go there in few moments. But you know, some of us maybe when we are sitting here thinking, my life is a mess. I am a failure. I have done many mistakes. I am addicted. I'm addicted to pornography or alcohol. I'm addicted to slandering. Or I have done abortions and I carry the guilt for years. You may be thinking, you may be carrying all that in your heart and feeling, I'm a mess. How can Jesus even come into my life? ಈ ಸಮಯದಲ್ಲಿ ನಮಗೆ ಕೂಡ ಒಂದು ಮಹಿಳೆಯರ ಅವ್ರ ಜೀವನ ಬಗ್ಗೆ ಕೂಡ ನಾವು ಇನ್ನು ಸ್ವಲ್ಪ ಅದರಲ್ಲಿ ನೋಡ್ತೀವಿ. ಆದ್ರೆ ಈ ಸಮಯದಲ್ಲಿ ಕೂಡ ನಾವು ಕೂಡ ಇಲ್ಲಿ ಕೂತಿರುವಂತ ನಾವೆಲ್ಲ ಬೇರೆ ಬೇರೆ ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡ್ಬೇಕು. ನನ್ನ ಜೀವನ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿ ಮೇ ಬಿ ನಮ್ಮ ಜೀವನದಲ್ಲಿ ಕೆಟ್ಟ ವಿಡಿಯೋಗಳನ್ನು ನೋಡೋದಾಗಿರಲಿ ಅಥವಾ ಬೇರೆ ತಪ್ಪೋದ ಪಾಪಳದ ವಿಷಯದಲ್ಲಿ ನಾವು ಇರ್ಬೋದು, ಅಥವಾ ಮಗುವನ್ನ ಅಬಾರ್ಷನ್ ಮಾಡಿಸ್ಕೊಳ್ಳುವಂತ ವಿಷಯ ಆಗಿರ್ಬೋದು. ಇಂಥ ವಿಷಯಗಳಲ್ಲಿ ಏನೋ ಬೇರೆ ಒಂದು ಪಾಪಗಳನ್ನು ಕೂಡ ನಾವು ತಗೊಂಡು ಹೋಗ್ತಾನೆ ಇರ್ಬೋದು ಅಂತ ನಾವು ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡು ನಾವು ಇರಬಹುದು. But do you know what Jesus is telling you today? ಆದ್ರೆ ನಿಮ್ಗೆ ಗೊತ್ತಾ ಯೇಸು ಕ್ರಿಸ್ತರು ನಿಮ್ಮೆಲ್ಲರಿಗೂ ಏನು ಹೇಳ್ತಿದ್ದಾರೆ ಅಂತ? You don't need to fix yourself to come to me and give me your heart and I will give you the power to change your life. ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ನೀವು ಬಂದು ನಿನ್ನ ಜೀವನವನ್ನು ನನಗೆ ಕೊಡಿರಿ, ನಾನು ಅದನ್ನ ಬದಲಾಯಿಸುವಂತವನಾಗಿದ್ದೇನೆ ಅಂತ ಹೇಳ್ತಾರೆ. So we see in verse 11 and 12 what she says. How, sir, how can you give me living water? Because you don't even have something to draw water from this well. And she was just seeing the externals, what Jesus has in his hand or the well and the water. She's relating to the physical need that she was having. ಈ ಸಮಯದಲ್ಲಿ ನಾವು ವಾಕ್ಯದಲ್ಲಿ ಕೂಡ ನೋಡ್ಬೋದು, ಅವ್ರು ಅನ್ಕೋತಾರೆ ಯೇಸು ಕ್ರಿಸ್ತರು ಏನೆಲ್ಲ ಹೇಳ್ತಿದ್ದಾರೆ ನನಗೆ, ಆದ್ರೆ ಅವ್ರ ಹತ್ರ ನೋಡಿದ್ರೆ ಏನ್ ಕೂಡ ಇಲ್ಲ, ನೀರು ಕೂಡ ತೆಗಿಲಿಕ್ಕೆ ಅವ್ರ ಹತ್ರ ಯಾವ್ದು ಸಾಮಾನು ಕೂಡ ಇಲ್ಲ. ಆದ್ರೆ ಅವ್ರು ನೋಡ್ತಾರೆ ಯೇಸುವಿನ ಒಂದು ಬಹಿರಂಗವಾಗಿ ಅವ್ರ ಹತ್ರ ಏನಿದೆ ಏನಿಲ್ಲ ಅನ್ನೋಂಥ ವಿಷಯಗಳನ್ನ ಅವರು ನೋಡ್ತಾ ಇದ್ರು. But was Jesus talking about the well and the water? What he was talking about? ಆದ್ರೆ ಯೇಸು ಕ್ರಿಸ್ತರು ಆ ಒಂದು ಬಾವಿ ಮತ್ತೆ ನೀರ್ ಬಗ್ಗೆ ಮಾತಾಡ್ತಾ ಇದ್ರು. ಆ ಮಹಿಳೆ ಒಟ್ಟಿಗೆ ಯಾವ್ದ್ರ ಬಗ್ಗೆ ಯೇಸು ಕ್ರಿಸ್ತರು ಮಾತಾಡ್ತಾ ಇದ್ರು? Yeah, the living water. What is that living water? ಜೀವಕರವಾದಂತ ನೀರಿನ ಬಗ್ಗೆ ಮಾತಾಡ್ತಾ ಇದ್ರು. The living water that changes you inside. Jesus was talking about a spiritual transformation. ಅಲ್ಲಿ ಬಂದು ಜೀವಕರವಾದಂತ ನೀರು ಅಂತ ಅಂದ್ರೆ ಅದು ನಿಮ್ಮ ಒಳಗಡೆ ಬಂದು ನಿಮ್ಮನ್ನ ಬದಲಾಯಿಸುವಂತಹ ಒಂದು ವಿಷಯ. So Jesus says, everyone who drinks this water will be thirsty again. But whoever drinks of water that I give you will never thirst. Indeed, the water that I will give them will become in them a spring of water welling up to eternal life. ಇಲ್ಲಿ ಹೇಳ್ತಾರೆ, ಯೇಸು ಆಕೆಗೆ, ಈ ನೀರನ್ನ ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು, ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನ ಉಂಟು ಮಾಡುವುದು ಎಂದು ಹೇಳಿದನು. So something began to awaken within her, a water that satisfies forever, an inner spring that never dries. After years of seeking to fill the void through her failed relationships, those words resonated within her soul. ಇಲ್ಲಿ ನೋಡ್ಬೇಕಾದ್ರೆ ಈ ವಿಷಯದಲ್ಲಿ ಅವ್ರಿಗೆ ಸ್ವಲ್ಪ ಒಳಗಡೆಯಿಂದ ಅವ್ರಿಗೆ
ಯೋಚನೆ ಮಾಡಕ್ ಪ್ರಾರಂಭಿಸಿದ್ರು. ಇದೇನು ಅವ್ರು ನೀರು ಕೊಟ್ರೆ ಮತ್ತೆ ನಮ್ಗೆ ನೀರಕ್ಕಾಗಲ್ಲ ಅಂತಿದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ ಒಳಗಡೆಯಿಂದ ನಮಗೆ ಅದು ಆ ನೀರನ್ನ ಕುಡಿದ್ರೆ ಉಕ್ಕುವಂತ ಹೊರತೆ ಆಗುತ್ತೆ. ಇದೆಲ್ಲ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಒಳಗಡೆಯಿಂದ ಅವ್ರಿಗೆ ಆಲೋಚನೆಗಳು ಪ್ರಾರಂಭವಾಯಿತು. She didn't really fully understand, but she was really excited about that water. She said in urgency, yes, yes, give me that water. ಇವ್ರಿಗೆ ಅದು ಸಂಪೂರ್ಣವಾಗಿ ಅರ್ಥ ಆಗಿಲ್ಲ ಆದ್ರೆ ಕೂಡ ಅವ್ರು ಬಂದು ಹೇಳಿದ್ರು, ನನ್ಗೆ ಬೇಕು ಅದು ಅಂತ ಕೇಳಿದ್ರು. Her soul was already opening. ಅವರೊಂದು ಆತ್ಮ ಆವಾಗಲೇ ತೆರೆದಿತ್ತು. No, Jesus had a unique gift. He saw beyond the wounds, beyond the reputation, what everyone else would see in you. ಆದ್ರೆ ಯೇಸು ಕ್ರಿಸ್ತರು ಬಂದು ಅವ್ನ ಮಹಿಳೆಯಲ್ಲಿ ಎಲ್ಲರೂ ಏನನ್ನ ನೋಡ್ತಾ ಇದ್ರು ಅದನ್ನ ನೋಡಿಲ್ಲ. ಅವ್ರು ಬಂದು ಅವ್ರ ಹಿಂದ್ಗಡೆ ಅವರ ಒಂದು ಜೀವನ, ಅವ್ರೊಳ್ಳಿ ಏನಿತ್ತು ಅದನ್ನ ನೋಡಿದ್ರು. He sees the invisible in you. ಯಾರಿಗೂ ಕಾಣದಂತ ವಿಷಯಗಳನ್ನ ಯೇಸು ಕ್ರಿಸ್ತರು ನಿಮ್ಮಲ್ಲಿ ನೋಡ್ತಾರೆ. The desperate spiritual thirst in you. ಅದು ಬೇಕು ಅನ್ನುವಂತಹ ಒಂದು ದಾಹ ಅವನ್ನ ನೋಡ್ತಾರೆ. And the inner healing waiting to happen in you. ಅವರು ಅವ್ರು ಯಾವಾಗ ನಿಮ್ಮನ್ನ ಬಂದು ಗುಣಪಡಿಸಬೇಕು ಅಂತ ಹೇಳಿ ಎದುರು ನೋಡುವವರಾಗಿದ್ದಾರೆ. The divine potential each one of you have behind your pain and failures. ದೈವಿಕವಾದಂತಹ ಶಕ್ತಿ ನಿಮ್ಮಲ್ಲಿ ಇರುವಂತಹ ಒಂದು ವಿಷಯ, ನಿಮ್ಮಲ್ಲಿ ನೋವು ಇದ್ರೆ ಕೂಡ ಹೇಗೆ ನಿಮ್ಮಲ್ಲಿ ಆ ದೈವಿಕ ಶಕ್ತಿ ಇದೆ ಅಂತ ಯೇಸು ನೋಡುವವರಾಗಿದ್ದಾರೆ. You know, we may see only the externals, what we do, how we are. We look at the people and see what they do, what they speak, and we cannot see the unseen. And many times we judge or evaluate or diagnose people on what we see. But Jesus, no, he cannot miss the heart. And he sees the potential that each one of you and you have in you. He wants to take that out. It's all covered, the failures and the pain and the mistakes you did. But each one of us are great potential for a testimony for God. ಇಲ್ಲಿ ನೋಡ್ಬೇಕಾದ್ರೆ ನಾವು ಬೇರೆಯವ್ರಲ್ಲಿ ನಾವು ನೋಡ್ಬೋದು, ಅವ್ರು ಹೇಗೆ ಬಟ್ಟೆ ಹಾಕಿದ್ದಾರೆ ಅಥವಾ ಹೇಗಿದ್ದಾರೆ, ಹೇಗೆ ಮಾತಾಡ್ತಾರೆ, ಒಂದು ಬಹಿರಂಗವಂತ ವಿಷಯಗಳನ್ನ ನಾವೆಲ್ಲರಲ್ಲಿ ಕೂಡ ನೋಡ್ಬೋದು. ಆದ್ರೆ ಯೇಸು ಕ್ರಿಸ್ತರು ಬಂದು ನಿಮ್ಮಲ್ಲಿ ನಿಮ್ಮ ಹೃದಯ ಹೇಗಿದೆ, ನೀವು ಯಾರು ಅನ್ನುವಂಥದ್ದನ್ನ ದೇವ್ರು ನೋಡುವವರಾಗಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಗೆ ಏನೆಲ್ಲ ಮಾಡಲಿಕ್ಕೆ ಶಕ್ತರಾಗಿದ್ದೀರಾ ಅದನ್ನು ಕೂಡ ದೇವ್ರು ನೋಡುವವರಾಗಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಶಕ್ತಿ ಇದೆ. ನಾವು ತುಂಬಾ ಸರಿ ಅದನ್ನ ಮುಚ್ಚ ಮಾಡ್ಬಿಡ್ತೀವಿ. ನಾವು ಯಾವ್ದ್ರಲ್ಲೋ ನಾವು ಫೇಲ್ ಆಗಿದ್ರಿಂದ, ಏನೋ ವಿಷಯಗಳು ನಮ್ಮಲ್ಲಿ ಘಟನೆಗಳಾಗಿರೋದ್ರಿಂದ, ಕೆಟ್ಟ ಘಟನೆಗಳಾಗಿರೋದ್ರಿಂದ ನಾವು ನಮ್ಮಲ್ಲಿ ಶಕ್ತಿ ಇರೋದನ್ನ ನಾವು ನೋಡದೇ ಇರುವವರಾಗಿರ್ತೇವೆ. ಆದ್ರೆ ದೇವರು ಅದನ್ನ ಹೊರಗಡೆ ತರುವಂತ ದೇವರಾಗಿದ್ದಾರೆ. ಹೇಗೆ ನಾವು ಇನ್ನೊಬ್ಬರಿಗೆ ಹೋಗಿ ನಮ್ಮ ಜೀವನವನ್ನ ಸಾಕ್ಷಿಯಾಗಿ ಹೇಳಲಿಕ್ಕೆ ಸಾಧ್ಯವಿದ್ದೇವೆ ಅಂತ ಹೇಳಿ. God works like this. He sees our deepest needs even when we don't see it or even when we don't ask for it. ದೇವರು ಅಷ್ಟೇ ಅಲ್ಲದೆ ನಮ್ಮ ಒಂದು ಆಳವಾಗಿರುವಂತ ಅಗತ್ಯತೆಗಳನ್ನ ಕೂಡ ನೋಡುವವರಾಗಿದ್ದಾರೆ. After this, Jesus asked her to do something which she never would want to hear from anyone. And that's the reason she was willing to, be beaten by the sun and coming there in the middle of the day. And here this man asking something that shook her. ಇಲ್ಲಿ ಒಂದು ವಿಷಯ ಆಗುತ್ತೆ, ಒಂದು ಪ್ರಶ್ನೆ ಅವ್ರಿಗೆ ಕೇಳಲ್ಪಡುತ್ತೆ. ಆದ್ರೆ ಆ ಒಂದು ಪ್ರಶ್ನೆ ಅವ್ರಿಗೆ ಜೀವನದಲ್ಲಿ ಕೂಡ ಯಾರು ನನಗೆ ಆ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿ ಅವ್ರಿಗೆ ಅನ್ಸಿರುತ್ತೆ. ಅದರಿಂದಾನೇ ಅವರು ಮಧ್ಯಾಹ್ನ ವೇಳೆಯಲ್ಲಿ ಬಂದು ಆ ಬಿಸಿಲಲ್ಲಿ ಬಂದು ಬಂದು ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಯೇಸು ಕ್ರಿಸ್ತರು ಅದೇ ಪ್ರಶ್ನೆನ ಅವ್ರಿಗೆ ಕೇಳ್ತಾರೆ. Jesus asked her something that changes the course of the conversation. Go call your husband and come back. ಇಲ್ಲಿ ಯೇಸು ಕ್ರಿಸ್ತರು ಒಂದು ಪ್ರಶ್ನೆ ಕೇಳ್ತಾರೆ, ಅದು ಬಂದು ಅಲ್ಲಿ ನಡೀತಾ ಇರುವಂತ ಮಾತುಕತೆಗಳನ್ನೇ ಬದಲಾಯಿಸುತ್ತೆ. ಯೇಸು ಹೇಳ್ತಾರೆ, ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡ್ ಬಾ ಅಂತ ಹೇಳಿ. Now she could have hid herself away, she could have just pulled back, she could have just gone, why I have to answer her? But something made her to stay there, to open her mouth and to respond to Jesus. ಆದ್ರೆ ಆ ಸಮಯದಲ್ಲಿ ಅವ್ರ ಪ್ರಶ್ನೆ ಕೇಳಿದಾಗ ಅವ್ರು ಸುಮ್ಮನೆ ಹೋಗ್ಬಿಡ್ಬೋದಾಗಿತ್ತು, ನಾನು ಯಾಕೆ ಇವ್ರಿಗೆ ಅದು ಆನ್ಸರ್ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಆ ಸಮಯದಲ್ಲಿ ಏನೋ ಒಂದು ವಿಷಯ ಅವ್ರಿಗೆ ಅಲ್ಲೇ ನಿಂತು ಅದ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿತು. She would have replied in a very low voice, I have no husband. ಆದ್ರೆ ಅವರು ತುಂಬಾ ಒಂದು ಹಂಬಲಾಗಿ ಹೇಳ್ತಾರೆ, ನನ್ಗೆ ಗಂಡನಿಲ್ಲ ಅಂತ ಹೇಳಿ. Jesus looked into her eyes with compassion that she never experienced from anyone in her whole life. ಆದ್ರೆ ಅವ್ರು ನೋಡ್ತಾರೆ, ಯೇಸು ಕ್ರಿಸ್ತರು ಒಂದು ಕನಿಕರದಿಂದ ಅವ್ರನ್ನ ನೋಡುವಂತ ವಿಷಯ, ಆ ಒಂದು ವಿಷಯ ಅವ್ರ ಜೀವನದಲ್ಲಿ ಬೇರೆ ಯಾರಿಂದ ಕೂಡ ಸಿಕ್ಕಿರಲಿಲ್ಲ. Jesus said, you are right.
I know that. You had 5 husbands, and the one you're living with now is not your husband. But I believe his voice, there was no condemnation in his voice. There was no accusation. There was no pointing sin as if to be condemned. He just spoke the truth wrapped in grace. ಇಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಅವ್ರಿಗೆ ಹೇಳ್ತಾರೆ, ಹೌದು ಅದು ಸತ್ಯವಾಗಿದ್ದಿ, ನಿನಗೆ ನೀನು ಇರುವಂತವರು ಅದು ನಿನ್ನ ಗಂಡನಲ್ಲ ಅಂತ ಹೇಳಿ ಯೇಸು ಕ್ರಿಸ್ತರು ತುಂಬಾ ಕನಿಕರದಿಂದ ಆ ಒಂದು ಮಹಿಳೆಗೆ ಹೇಳ್ತಾರೆ. Jesus is saying, I see you. I know who you are. But I love you no matter what. ಆದ್ರೆ ಯೇಸು ಹೇಳ್ತಾರೆ, ನಾನು ನಿನ್ನ ನೋಡ್ತಿದ್ದೇನೆ, ನಿನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ಕೂಡ ನನಗೆ ಗೊತ್ತಿದೆ, ಅದೆಲ್ಲ ಏನಾದ್ರೂ ಕೂಡ ನಾನು ನಿನ್ನನ್ನು ಪ್ರೀತಿಸುವವನಾಗಿದ್ದೇನೆ ಅಂತ ಹೇಳ್ತಾರೆ. This is the radical beauty of God's love. ಇದೇ ಒಂದು ಅದ್ಭುತವಾದಂತಹ ಸುಂದರವಾದಂತಹ ಪ್ರೀತಿ, ದೇವರ ಪ್ರೀತಿ. This is called unfailing love. ಇದೇ ಬಂದು ವಿಫಲವಾಗದಂತಹ ಪ್ರೀತಿ. No matter what you did, Jesus will never fail you. ನೀವು ಜೀವನದಲ್ಲಿ ಏನೇ ಕೂಡ ಮಾಡಿದರೂ ಕೂಡ ಪರವಾಗಿಲ್ಲ, ದೇವರು ನಿಮಗೆ ಯಾವಾಗಲೂ ವಿಫಲವಾದಂತಹ ಪ್ರೀತಿಯನ್ನ ಕೊಡುವವರಾಗಿದ್ದಾರೆ. His love will be there for you always, unconditional, unfailing, because he is full of grace. You don't have to prove anything to earn that love. ಈ ಒಂದು ಪ್ರೀತಿ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಏನು ಮಾಡ್ಬೇಕಂತ ಇಲ್ಲ, ನೀವು ನಾನು ಇದು ಮಾಡಿದ್ರೆ ನನಗೆ ಆ ಪ್ರೀತಿ ಸಿಗುತ್ತೆ ಅಂತ ಇಲ್ಲ, ದೇವರು ಯಾವಾಗಲೂ ಕೂಡ ಒಂದು ಪ್ರೀತಿಯನ್ನ ಕೊಡುವವರಾಗಿದ್ದಾರೆ. But well, I think this woman was interested in some more religious talks and debates. She bring Jesus into a conversation about worship and, religion. ಈ ವಿಷಯದಲ್ಲಿ ನೋಡ್ಬೇಕಾದ್ರೆ ಇದು ಮಹಿಳೆಗೆ ಅನೇಕ ವಿಷಯಗಳು ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಅವ್ರು ಮಾತಾಡ್ತಾರೆ, ಒಂದು ಜಾತಿ ಬಗ್ಗೆ ಆಗಲಿ, ಅಲ್ಲಿ ಧಾರ್ಮಿಕ ಒಂದು ವಿಷಯಗಳ ಬಗ್ಗೆ ಅವರು ಒಂದು ಮಾತುಕತೆಗಳನ್ನ ಮಾತಾಡ್ತಾರೆ. I think we should know that Jesus is not interested in religious debates or religiosity. He was interested in her heart. He is interested in your heart. ಇಲ್ಲಿ ನೋಡ್ಬೋದು ನಾವು ಯೇಸು ಕ್ರಿಸ್ತರ ಒಂದು ಧಾರ್ಮಿಕವಾದಂತಹ ಒಂದು ಮಾತುಕತೆಗಳಲ್ಲಿ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಯೇಸು ಕ್ರಿಸ್ತರಿಗೆ ಅವರೊಂದು ಹೃದಯದಲ್ಲಿ, ಆ ಒಂದು ಮಹಿಳೆಯ ಹೃದಯವನ್ನು ನೋಡುವಂತ ಒಂದು ಇಂಟ್ರೆಸ್ಟ್ ಇತ್ತು. So what Jesus gently challenges her, saying that, woman, believe me, there's a time coming. You will forget all the externals. That time you will worry. You will worship God in your heart. Doesn't matter the place, or is it, it doesn't matter where you worship, who you worship with, but who you are worshiping, and your heart matters. And that's the time we are living today. ಅಷ್ಟೇ ಯೇಸು ಕ್ರಿಸ್ತರ ಆ ಒಂದು ಮಹಿಳೆಗೆ ಹೇಳ್ತಾರೆ, ಮಹಿಳೆ, ಈ ಒಂದೆಲ್ಲ ವಿಷಯಗಳು ಅವ್ರು ಏನೆಲ್ಲ ಮಾತಾಡ್ತಾ ಇದ್ರು ಧಾರ್ಮಿಕ ವಿಷಯಗಳ ಬಗ್ಗೆ, ಯೇಸು ಕ್ರಿಸ್ತರು ಹೇಳ್ತಾರೆ, ಅದು ಪರವಾಗಿಲ್ಲ, ಇದೆಲ್ಲ ಹೋಗುತ್ತೆ, ಒಂದು ಸಮಯ ಬರುತ್ತೆ, ಆ ಸಮಯದಲ್ಲಿ ನೀನು ಕೂಡ ದೇವರನ್ನ ಆರಾಧನೆ ಮಾಡ್ತೀಯಾ ಅಂತ ಹೇಳಿ, ಆ ಸಮಯದಲ್ಲಿ ಎಲ್ಲಿ ಹೇಗೆ ಅಂತ ಕೂಡ ಇಲ್ಲ, ಆದ್ರೆ ನಿನ್ನ ಹೃದಯದ ಮೂಲಕ ಆತ್ಮಿಕವಾಗಿ ನೀನು ದೇವರನ್ನ ಆರಾಧಿಸುವವರಾಗಿದ್ದಿ ಆಗುತ್ತೆ ಅಂತ ದೇವರು ಹೇಳ್ತಾರೆ. ಮತ್ತೆ ಅದೇ ಆ ಒಂದು ಸಮಯ ಇವಾಗ ನಮ್ಗೆಲ್ಲರೂ ಕೂಡ ಬಂದಿದೆ. So this woman, not knowing that the Messiah is standing right an arm length away, telling, when Messiah comes, he will tell me everything. That time he'll fix my mess, and I will know who God is, and I will connect with him, and I will worship him. Hardly she knew the Messiah was right there in front of her. ಆದ್ರೆ ನಾವು ನೋಡ್ಬೋದು, ಇವ್ರ ಹೇಳಿದ್ರೆ ಯೇಸುಗೆ ಮೆಸ್ಸಾಯ ಬರ್ತಾರೆ, ಅವ್ರು ನನ್ಗೆ ಇದೆಲ್ಲ ವಿಷಯಗಳು ಹೇಳ್ತಾರೆ, ನನ್ಗೆ ಅವ್ರು ಅವನ ಸಮಯನ ಕೊಡ್ತಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಹತ್ರನೇ ಇರುವಂತವರೇ ಅವರೇ ಮೆಸ್ಸಾಯ ಅಂತ ಹೇಳಿ. Then we hear Jesus saying those few words, the profound words that any human can ever hear from God. ಆ ಒಂದು ಸಮಯದಲ್ಲಿ ತುಂಬಾ ಒಂದು ಅದ್ಭುತವಂತ ವಿಷಯವನ್ನ ಯೇಸು ಹೇಳ್ತಾರೆ. ಈ ಲೋಕದಲ್ಲಿ ಕೂಡ ಯಾರಿಗೆ ಅದು ಗೊತ್ತಿರದಂತಹ ವಿಷಯ, ಆ ಒಂದು ವಿಷಯವನ್ನ ಯೇಸು ಕ್ರಿಸ್ತರು ಆ ಒಂದು ಮಹಿಳೆಗೆ ಹೇಳ್ತಾರೆ. Jesus said, I am the Messiah. I am the who I am. I am the God you're looking for. I am the one who you're waiting for. ಅವಾಗ ಯೇಸು ಹೇಳ್ತಾರೆ, ನಾನೇ ಮೆಸ್ಸಿಯನು, ನಾನೇ ಅದು ಬಂದು ನಿಮ್ಮೆಲ್ಲರನ್ನು ರಕ್ಷಿಸುವಂತವನು ಅಂತ ಹೇಳಿ ಯೇಸು ಕ್ರಿಸ್ತರು ಆ ಒಂದು ಮಹಿಳೆಗೆ ಹೇಳ್ತಾರೆ. Jesus reveals himself to her before he could reveal himself to anyone else, even to his disciples or even any religious leaders, or not in front of a crowd, not even inside the synagogue, at the well, to this woman who was not needed by anyone, a rejected soul,
but Jesus decided, I'm going to reveal myself to her for the very first time. Isn't it awesome? ಈ ಸಮಯದಲ್ಲಿ ನಾವು ನೋಡ್ಬೋದು ಹೇಗೆ ಯೇಸು ಕ್ರಿಸ್ತರು ಅವನ ಶಿಷ್ಯರಿಗೆ ಕೂಡ ಆ ವಿಷಯನ ಹೇಳಿರ್ಲಿಲ್ಲ, ಅಥವಾ ಸಭೆಗಳು ಹೋಗ್ತಾ ಇದ್ರು ಅಲ್ಲಿ ಕೂಡ ಒಂದು ವಿಷಯಗಳನ್ನ ಹೇಳ್ತಾ ಇರಲಿಲ್ಲ, ಜನರ ಮುಂದೆ ಹೇಳಿಲ್ಲ. ಆದ್ರೆ ಈ ಒಂದು ಅದ್ಭುತವಂತ ವಿಷಯವನ್ನ ಅವರು ಮೆಸ್ಸಿಯನ್ನು ಅಂತ ಹೇಳಿ, ಒಂದು ಮಹಿಳೆ ಎಲ್ಲರಿಂದ ನಿರಾಕರಿಸಲ್ಪಟ್ಟವಳು, ಒಂದು ನೋವಿನಲ್ಲಿರುವಂತ ಮಹಿಳೆಗೆ ಹೋಗಿ ಈ ಒಂದು ವಿಷಯವನ್ನ ಅವರು ಹೇಳ್ತಾರೆ. This is not just a story about her, but this story shows the amazing heart of God, his unfailing love, which is available to you. He's so near to you, which is so near to you, just like it was so near to her. It's your story and my story too. ಇದು ಬಂದು ಈ ಒಂದು ಮಹಿಳೆಯ ಒಂದು ಕತೆ ಮಾತ್ರ ಅಲ್ಲ, ಇದು ಬಂದು ನನ್ನ ಮತ್ತು ನಿಮ್ಮ ಒಂದು ಕತೆ ಕೂಡ ಆಗಿದೆ. ಹೇಗೆ ಆ ಒಂದು ಮಹಿಳೆಗೆ ಯೇಸು ಬಂದು ಅಷ್ಟು ಹತ್ತಿರದಲ್ಲಿ ಇದ್ರು, ಅವರ ಒಂದು ಅವರು ಅಲ್ಲೇ ಇದ್ರು, ಹಾಗೆ ನಮ್ಗೆ ಕೂಡ ಅವರ ಒಂದು ವಿಫಲವಾದಂತ ಪ್ರೀತಿ ಅಷ್ಟೇ ಹತ್ತಿರದಲ್ಲಿಯೇ ಇದೆ. God doesn't wait for you to be perfect before he calls you closer. He comes to you on your worst days, when you are most broken, and he will say, I am the answer you have been looking for. ಯೇಸು ಕ್ರಿಸ್ತರು ಬಂದು ನೀವು ನನ್ನ ಹತ್ರ ಬರ್ಬೇಕು ಅಂತ ಹೇಳಿದ್ರೆ ನೀವು ಪರ್ಫೆಕ್ಟ್ ಆಗಿರ್ಬೇಕು, ನಿಮ್ಗೆಲ್ಲ ಗೊತ್ತಿರಬೇಕು, ಎಲ್ಲವನ್ನ ಒಳ್ಳೇದಾಗಿ ಮಾಡುವವರಾಗಿರ್ಬೇಕು ಅಂತ ಅಲ್ಲ. ಅಂತ ಒಂದು ಸಮಯದಲ್ಲಿ ದೇವ್ರು ನಿಮ್ಮನ್ನ ಕರೆಯುವಂಥದ್ದಲ್ಲ. ಯೇಸು ಕ್ರಿಸ್ತರು ನೀವು ಯಾವಾಗ ಕೂಡ ನೀವು ನಿಮ್ಮ ಒಂದು ಕೆಟ್ಟ ವಿಷಯದಲ್ಲಿ ಇರಲಿ, ಯಾವುದೇ ಒಂದು ಕೆಲವೊಂದು ಸಮಯದಲ್ಲಿ ಇದ್ದಾಗ ಕೂಡ ದೇವರು ನಿಮ್ಮನ್ನ ಕರೆಯುವಂತವರಾಗಿದ್ದಾರೆ. ಆ ಒಂದು ಸಮಯದಲ್ಲಿ ಅವ್ರು ಹೇಳ್ತಾರೆ, ನಾನು ನಿಮಗೆ ವಿಫಲವಾಗದಂತಹ ಪ್ರೀತಿಯನ್ನ ಕೊಡುವವನಾಗಿದ್ದೇನೆ ಅಂತ ಹೇಳಿ. I think at that moment, the living water Jesus promised start to well up in her soul. I think at that moment, the living water Jesus promised to start welling up in her soul. ಆ ಸಮಯದಲ್ಲಿ ದೇವರು ಕೊಡುವಂತಹ ಒಂದು ಜೀವಕರವಾದಂತ ನೀರು ಅವರ ಒಂದು ಹೃದಯದಲ್ಲಿ ಹೊರತೆಯಾಗಿ ಉಕ್ಕಲಿಸೋದಕ್ಕೆ ಪ್ರಾರಂಭವಾಯಿತು. The spiritual thirst she was carrying for so many years found its source, and everything changes in her. ಅವರೊಂದು ಆತ್ಮಿಕವಾಗಿ ಏನನ್ನ ಹುಡುಕ್ತಾ ಇದ್ರು, ಆ ಒಂದು ವಿಷಯ ಅವರಿಗೆ ಆ ಒಂದು ಸಮಯದಲ್ಲಿ ಯೇಸುವಿನ ಮುಖಾಂತರ ಸಿಕ್ಕಿತು. No, she left her jar. What do we see that after that? Even after when Jesus said that, what happens? ಅಲ್ಲಿ ನಾವು ನೋಡ್ತೀವಿ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿ. You see, the woman must be thinking, why is he talking to me? All the husband stories, and it makes me feel very bad. But as she continued the conversation, she realized Jesus' intention was not to condemn her. ಈ ಸಮಯದಲ್ಲಿ ಅವ್ರಿಗೆ ಕೂಡ ಯೋಚನೆಗಳು ಇತ್ತು, ಏನಂತ ಹೇಳಿದ್ರೆ, ಯಾಕೆ ಯೇಸು ಕ್ರಿಸ್ತರು ನನಗೆ ಒಂದು ನನ್ನ ಗಂಡಂದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಹಂಗೆ ಸಮಯ ಕಳೀತಾ ಅವ್ರಿಗೆ ಗೊತ್ತಾಯ್ತು, ಅವ್ರು ಬಂದು ಅವ್ರಿಗೆ ಚುಚ್ಚಿ ಮಾತಾಡ್ಬೇಕು ಅಥವಾ ನೀನ್ ತಪ್ಪು ಮಾಡಿದ್ಯಾ ಅಂತ ತಿಳಿಸ್ಬೇಕು ಅನ್ನೋಂತ ಒಂದು ಇಂಟೆನ್ಷನ್ ದೇವ್ರದಾಗಿರ್ಲಿಲ್ಲ ಅಂತ ಹೇಳಿ. When we hear that first time she had 5 husbands, what we feel so tempted to judge her. I think this woman was so bad that she had 5 husbands and she had 5 divorces, and we feel like really judging her. Yeah. ನಾವು ಈ ಒಂದು ಕಥೆನ ಓದ್ಬೇಕಾದ್ರೆ ಯಾವಾಗ್ಲೂ ನಮ್ಗೆ ಯಾವಾಗ ಓದ್ತೀವಿ ಈ ಒಂದು ಮಹಿಳೆಗೆ 5 ಇದ್ದರು ಅಂತ ಹೇಳಿ, ಆ ಸಮಯದಲ್ಲಿ ನಮ್ಗೆ ಹೇಗೆ ಭಾವನೆಗಳು ಬರುತ್ತೆ, ನಮ್ಗೆ ನಮ್ಗೆ ಒಂದು ನ್ಯಾಯಾಧೀಶರಾಗಿ ನಾವು ಮಾತಾಡ್ಬೋದು, ಇವ್ರಿಗೆ 5 ಗಂಡಂದಿರಿದ್ರು, 5 ಸರಿ ಅವ್ರಿಗೆ ಡಿವೋರ್ಸ್ ಆಗಿದೆ ಅಂತ ಹೇಳಿ, ಇಂಥ ಒಂದು ಯೋಚನೆಗಳಲ್ಲಿ ನಮ್ಗೆ ಬರ್ಬೋದು. So she was not living with 5 men, it was 5 husbands. She was married to them legally, one after the other, and maybe all died one after the other, or they divorced her, or maybe she came out of the wedding lock because there was a lot of rejection and pain. ನಮಗೆ ಗೊತ್ತಿಲ್ಲ ಏನು ವಿಷಯ ಅಂತ, ಏನು ಹೇಗೆ ಅಂತ ಹೇಳಿ. ಅವ್ರು ಯಾವಾಗ್ಲೂ 5 ಗಂಡಂದಿರು ಒಂದೇ ಸಮಯದಲ್ಲಿ ಅವ್ರು ಇರ್ಲಿಲ್ಲ, ಅವ್ರಿಗೆ ಬೇರೆ ಮದ್ವೆ ಆಗಿ ಮತ್ತೆ ಬೇರೆ ಒಂದೊಂದ್ಸರಿ ಅದು ಮದ್ವೆ ಆಗಿತ್ತು 5 ಸರಿ. ನಮ್ಗೆ ಗೊತ್ತಿಲ್ಲ ಅವರು ಬಿಟ್ಟು ಹೋಗಿದ್ದಾರೆ ಅಥವಾ ಇವರು ಅವ್ರಿಗೆ ಆ ವಿಷಯಗಳನ್ನ ಮಾಡಕ್ ಆಗಿಲ್ಲ ಅಂತ ಹೇಳಿ. ಆದ್ರೆ ಆ ಒಂದು 5 ಗಂಡಂದಿರು ಅವ್ರಿಗೆ ಇದ್ರು. Divorce is painful. Even if it's you decide to come out, even if the other person divorce you, there is a lot of pain, a pain of rejection, a pain of abandonment, or lot of things happens. It's a lot of pain if that was a divorce, or even if it was death carry a lot of pain. We know how when our loved ones die, when they leave us, we carry a lot of pain and grief for years and years.
So this woman was in pain, lot of pain and grief. So I think as humans we can judge her, but Jesus would never. Even if we have done the same things, even if we are going through those same things, even if our case is the same, Jesus is there for you. He's not going to condemn you. He wants to relate with that pain that you're carrying in your heart. He wants to connect with the rejection that you're experiencing. He wants to connect with your grief. That's, Jesus cries. You remember, Jesus cried with Mary. Jesus wept. Even though he knew he was going to raise up Lazarus, he cries because he just wanted to relate with Mary's pain before he could do that miracle. Why he didn't skip that? He could have skipped that, telling Mary, no, forget, don't cry, I'm going to do a miracle anyway. Anyway, Lazarus will be up in few moments. He took that time to connect with her grief. Today, whatever we carry in our hearts, He wants to empathize with you. He has time for it. You need to have time for that, to grieve with yourself. You need to be able to sit with those difficult emotions that you are going through. We don't need to jump into a better emotion. We don't need to take us to a better place. All those emotions are good. God has given us. So nothing bad in staying there. Sorry, just make it so. ಸೊ ಈ ಸಮಯದಲ್ಲಿ ನಾವು ನೋಡ್ಬೋದು ಅವ್ರಿಗೆ ಒಂದು ಡಿವೋರ್ಸ್ ಆಗಿತ್ತು. ಆ ಒಂದು ಡಿವೋರ್ಸ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಒಂದು ನೋವಿನಲ್ಲಿ ಅವ್ರು ಇರುವವರಾಗಿದ್ದಾರೆ. ಅಷ್ಟೇ ಇದು ಡಿವೋರ್ಸ್ ಆಗಲಿ ಅಥವಾ ಏನೋ ಒಂದು ಮರಣ ಹೊಂದಿದ್ರು ಕೂಡ ಇಂಥ ಒಂದು ವಿಷಯಗಳು ತುಂಬಾ ನಮಗೆ ನೋವನ್ನ ಕೊಡುವಂತಹ ವಿಷಯಗಳಾಗಿದೆ. ಸೊ ಅಂತ ಒಂದು ಸಮಯದಲ್ಲಿ ಕೂಡ ದೇವರು ಅವರನ್ನ ನೋಡಿ, ದೇವರು ಅವರನ್ನ ಕರೆಯುವಂತವರಾಗಿದ್ದಾರೆ. ಸೊ ನಮ್ಮ ಜೀವನದಲ್ಲಿ ಕೂಡ ನಾವು ಹೇಗೆ ಇರ್ಬೋದು, ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂದು ನೋವುಗಳಲ್ಲಿ, ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ಕೂಡ ನಾವು ಇರ್ಬೋದು. ಆದ್ರೆ ನಮಗೆ ದೇವರು ಅವರ ಒಂದು ವಿಫಲವಾದಂತ ಪ್ರೀತಿಯನ್ನ ಎಂದಿಗೂ ಕೊಡುವಂತವರಾಗಿದ್ದಾರೆ. After Jesus speaking to her about all those stories which she never wanted to tell, and then he reveals himself to her, he felt accepted by God. He felt, I am a mess, but looks like my God loves me. I am accepted by God. The world can reject you. You can be the nobodies. You can be someone who the world consider unworthy, but not in the eyes of God. ಇಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಅವರ ಒಂದು ಮಾತುಕತೆಗಳು ಆಗ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ ನಾನು ದೇವರಿಂದ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಲೋಕದಲ್ಲಿ ಅನೇಕ ಜನರು ನಿಮ್ಮನ್ನ ಒಪ್ಕೊಳ್ದೇ ಇರ್ಬೋದು, ನಿಮ್ಮನ್ನ ತಿರಸ್ಕಾರ ಮಾಡಿರುವಂತ ಸನ್ನಿವೇಶಗಳು ಇರ್ಬೋದು. ಆದ್ರೆ ಎಂದಿಗೂ ದೇವರು ನಿಮ್ಮನ್ನ ತಿರಸ್ಕರಿಸುವವರಲ್ಲ. ನೀವು ಹೇಗೆ ಇದ್ರೂ ಕೂಡ ಅದೇ ತರನಾಗಿ ದೇವರು ನಿಮ್ಮನ್ನ ಒಪ್ಪಿಕೊಳ್ಳುವವರಾಗಿದ್ದಾರೆ ಅಂತ ಒಂದು ಭಾವನೆ ಈ ಒಂದು ಮಹಿಳೆ ಕೂಡ ಬಂತು. We see her heart change. The heart change is happening right there because her emotion, all the sadness and grief and embarrassment, shame, everything ran out of her, and here now she's filled with joy. She wanted to run and go to the village and tell everyone that I have seen the Messiah. I have seen someone who loves me, someone who accepts me, even though he knows me so well. ಇಲ್ಲಿ ನೋಡ್ಬೇಕಾದ್ರೆ ಒಂದು ಮಹಿಳೆ ಬರ್ಬೇಕಾದ್ರೆ ಅವ್ರು ತುಂಬಾ ಒಂದು ಅಸಹ್ಯವಾಗಿತ್ತು, ನೋವಲ್ಲಿದ್ರು, ಸಂಕಟದಲ್ಲಿದ್ರು, ಈ ತರ ಒಂದು ಭಾವನೆಗಳಿಂದ ಅವ್ರು ಅಲ್ಲಿ ಬಂದ್ರು. ಆದ್ರೆ ಏಸೋಟಿಗೆ ಅವ್ರು ಮಾತಾಡಿದ ಮೇಲೆ ಅವರು ತುಂಬಾ ಒಂದು ಆನಂದ ಭರಿತರಾಗಿ ನಾನು ಯಾರು ಗೊತ್ತಿಲ್ಲದಂತ ವಿಷಯ ಮೆಸ್ಸಿಯನ್ನು ನಾನು ನೋಡಿದ್ದೀನಿ ಅಂತ ಒಂದು ಸಂತೋಷದಿಂದ ಅವರು ಓಡಿ ಹೋಗ್ತಾರೆ. She left the jar and ran to the village. ಅವರ ಒಂದು ಹೊರತೆಗಳನ್ನ ಅಲ್ಲೇ ಬಿಟ್ಟು ಒಂದು ಹಳ್ಳಿಗೆ ಅವ್ರು ಓಡಿ ಹೋಗ್ತಾರೆ. She came with an empty jar to draw water, but now she is full and she didn't even need the jar. ಅವರು ಬರ್ಬೇಕಾದ್ರೆ ಒಂದು ಖಾಲಿಯಾಗಿರುವಂತ ಒಂದು ಹೊರತೆಗಳನ್ನ ತಗೊಂಡ್ ಬಂದ್ರು. ಇವಾಗ ಹೋಗ್ಬೇಕಾದ್ರೆ ತುಂಬಿದಂತಹ ಆ ಹೊರತೆಗಳನ್ನು ಕೂಡ ಅವ್ರು ಬಿಟ್ಟು ತುಂಬಿದಂತ ಒಂದು ಪ್ರೀತಿಯಿಂದ ಅವ್ರು ಓಡಿ ಹೋಗ್ತಾರೆ. When we are full, what we want to do? ನಾವು ಪೂರ್ಣವಾಗಿದ್ದಾಗ ನಾವು ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. Now when we are empty, we know what we have to do. We'll go and demand, we'll go and try to get it. We want to, we search everywhere where I can get it. But when we are full, we want to just give. We want to go and give to everyone around us. And everyone around us get that joy spread into them. ನಾವು ನಮ್ಗೆ ಹತ್ರ ಏನು ಇರಲಿಲ್ಲ, ನಾವು ಖಾಲಿಯಾಗಿದ್ದಾಗ ನಮ್ಗೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿದೆ. ನಾವು ಹೋಗಿ ಮಾತಾಡ್ತೀವಿ, ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ. ಆದ್ರೆ ನಮ್ಗೆ ಸಿಕ್ಕಾಗ ನಾವು ಪೂರ್ಣರಾದಾಗ ನಾವೇನ್ ಮಾಡುವವರಾಗಿದ್ದೇವೆ. ಅವಾಗ ಬಂದು ನಾವು ಹೋಗಿ ಇನ್ನೊಬ್ಬರಿಗೆ ಆ ಒಂದು ನಮ್ಮಲ್ಲಿ ಪೂರ್ಣವಾಗಿರುವಂತದನ್ನ ನಾವು ಇನ್ನೊಬ್ಬರು ಕೂಡ ಕೊಡುವವರಾಗಿರ್ಬೇಕು.
She was filled with unfailing love. ಅವರು ಬಂದು ವಿಫಲವಾಗದಂತ ಪ್ರೀತಿಯಿಂದ ತುಂಬಿದವರಾಗಿದ್ದರು. She didn't want to hide her story anymore. ಅವ್ರು ಬಂದು ಅವರೊಂದು ಕಥೆಯನ್ನ ಇನ್ನು ಮುಂದೆ ಅವರು ಗುಪ್ತವಾಗಿ ಇಡ್ಬೇಕಂತ ಹೇಳಿ ಅನ್ಕೊಳ್ಳಿಲ್ಲ. Her story became a testimony and she became Samaria's first missionary. ಅವರ ಒಂದು ಕತೆ ಬಂದು ಒಂದು ದೇವರ ಸಾಕ್ಷಿಯಾಗಿರುವಂತ ಒಂದು ಜೀವನವಾಯಿತು. ಅಷ್ಟೇ ಅಲ್ಲದೆ ಅವರೇ ಬಂದು ಮೊದಲೇ ಮಹಿಳೆ ಸಮಾರ್ಯದಲ್ಲಿ ದೇವರ ಒಂದು ಸುವಾರ್ತೆಯನ್ನು ಸಾರುವಂತಹ ಮಹಿಳೆಯಾಗಿದ್ರು. And that's what God's unfailing love can do in your life. ಅದೇ ತರನಾಗಿ ಈ ಒಂದು ವಿಫಲವಾಗದಂತ ಪ್ರೀತಿ ನಿಮ್ಮ ಜೀವನದಲ್ಲಿ ಕೂಡ ಮಾಡುವಂತಹದ್ದಾಗಿದೆ. You will be filled and you want to give it away wherever you go and you will become the light of the world. Thank you. ನೀವು ಕೂಡ ಪೂರ್ಣರಾಗಿದ್ದು ನೀವೆಲ್ಲಿ ಹೋದ್ರೆ ಕೂಡ ಆ ಒಂದು ಪ್ರೀತಿಯನ್ನು ಹಂಚುವವರಾಗಿರ್ತೀರಾ. ಆಮೆನ್.